ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸುತ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 99ನೇ ಕೀರ್ತನೆ 6ನೇ ವಾಕ್ಯ. ಆತನ ಯಾಜಕರಲ್ಲಿ ಮೋಶೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸುವವರೊಳಗೆ ಸಮುವೇಲನು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸದುತ್ತರವನ್ನು ದಯಪಾಲಿಸುತ್ತಿದ್ದನು. ದೇವರ ವಾಕ್ಯವನ್ನು ಓದುವಾಗ 3 ಭಕ್ತರ ಕುರಿತು ಇಲ್ಲಿ ತಿಳಿಸಿದ್ದಾರೆ. ಮೋಶೆ, ಆರೋನ್ ಮತ್ತು ಸಮುವೇಲನ ಕುರಿತು. ಅವರು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸದುತ್ತರವನ್ನು ದಯಪಾಲಿಸುತ್ತಿದ್ದನು. ಹಾಗಾದರೆ ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾವು ನೋಡುವಾಗ ಯಾಜಕರು ಎಂಬುದಾಗಿ ಮೋಶೆ ಆರೋನರ ಕುರಿತು ಹೇಳ್ತಾರೆ. ಸಮುವೇಲನ ಕುರಿತು ನಾವು ನೋಡಬೇಕಾದ್ರೆ ಅವನು ಸಹ ಒಬ್ಬ ಯಾಜಕ. ಹಾಗಾದರೆ ಅವರು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸದುತ್ತರವನ್ನು ದಯಪಾಲಿಸುತ್ತಿದ್ದನು. ಕೆಲವು ಸಂದರ್ಭದಲ್ಲಿ ನಾವು ನೋಡಬೇಕಾದ್ರೆ ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವರು ಉತ್ತರ ಕೊಟ್ಟಿಲ್ಲ, ಅಥವಾ ಸಮುವೇಲ ಪ್ರಾರ್ಥನೆ ಮಾಡಿದ ಉತ್ತರ ಕೊಟ್ಟಿಲ್ಲ. ಆದರೂ ಸಹ ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸದುತ್ತರವನ್ನು ದಯಪಾಲಿಸುತ್ತಾ ಇದ್ದರು. ಸದುತ್ತರ ಅಂತ ಹೇಳಿದ್ರೆ ಒಳ್ಳೆಯ ಉತ್ತರ, ಬೆಸ್ಟ್ ಆನ್ಸರ್ ಅಂತ. ಕೆಲವು ಟೈಮಲ್ಲಿ ನಾವೇನು ಮಾಡ್ತೀವಿ, ದೇವರು ನನಗೆ ಉತ್ತರ ಕೊಟ್ಟಿಲ್ಲ ಅಂತೇಳಿ ಹೇಳ್ತೀವಿ. ನಾವು ಪ್ರಾರ್ಥನೆ ಮಾಡಿ ಮುಂದೆ ಹೋಗುವಾಗ ನಮಗೆ ದೇವರು ಉತ್ತರ ಕೊಟ್ಟಿಲ್ಲ ಎಂಬುದನ್ನು ನಾವು ಹೇಳ್ತೀವಿ. ಆದರೆ ದೇವರು ಎಲ್ಲ ಪ್ರಾರ್ಥನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಆದರೆ ನಾವೇನು ತಿಳ್ಕೊಳ್ತೀವಿ, ಕೊಟ್ಟಿಲ್ಲ ಅಂತ ಯಾಕೆ ಹೇಳ್ತೀವಿ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನಡೆದಿಲ್ಲ, ನಾನು ಏನು ಆಸೆ ಪಟ್ಟೆ ಅದು ನಡೆದಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ. ನನಗೊಂದು ಕಾರ್ ಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ರೆ ನನಗೆ ಕಾರು 3 ವರ್ಷ ಆದರೂ ಸಹ ಸಿಕ್ಕಿಲ್ಲ. ಅವಾಗ ನಾನೇನು ಹೇಳ್ತೀನಿ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ ಅಂತ. ಆದರೆ ದೇವರ ಪ್ರಾರ್ಥನೆಗೆ ಉತ್ತರವಾಗಿ ನೋಡುವಾಗ ಎಸ್ ಅಂತಲೂ ಇರುತ್ತೆ, ನೋ ಅಂತ ಇರುತ್ತೆ, ವೆಯ್ಟ್ ಅಂತ ಇರುತ್ತೆ. ಕೆಲವು ಟೈಮ್ಗಳಲ್ಲಿ ಎಸ್ ಅಂತ ಹೇಳಿದಾಗ ಮಾತ್ರ ನಾವು ತಿಳ್ಕೊಳ್ತೀವಿ ಉತ್ತರ ಕೊಟ್ಟಿದ್ದಾರೆ ಅಂತ. ಆದರೆ ನೋ ಅಂತ ಹೇಳಿದ್ರೂ ಸಹ ಅದು ಉತ್ತರ ಅನ್ನೋದನ್ನು ಮರಿಬಾರ್ದು. ವೆಯ್ಟ್, ಕಾಯ್ತಾ ಇರು ಅನ್ನೋದಕ್ಕೂ ಸಹ ಅದು ಉತ್ತರ ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾದರೆ ನಮ್ಮ ಜೀವಿತದ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಮನುಷ್ಯರು ಎಲ್ಲ ಬೇಡಿಕೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ಆಗುತ್ತೆ ಅಂತ ಹೇಳ್ತಾರೆ, ಆಗಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಜೀವಿತದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರು ಸರ್ವಶಕ್ತನಾದ ದೇವರು. ನಮ್ಮೆಲ್ಲ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವಂಥ ದೇವರು. ಇಮಿಡಿಯೇಟ್ ಉತ್ತರ ಕೊಟ್ಟಿರ್ತಾರೆ. ಕೆಲವಾಗ ಇಮ್ಮಿಡಿಯೇಟಾಗಿ ಉತ್ತರ ಕೊಡ್ತಾರೆ. ಏನಂತ, ಎಸ್ ಅಂತ ಹೇಳಿರ್ಬೋದು, ಅಥವಾ ನೋ ಅಂತ ಹೇಳಿರ್ಬೋದು, ವೆಯ್ಟ್ ಅಂತ ಹೇಳಿರ್ಬೋದು. ಆದರೆ ಉತ್ತರ ಇಲ್ಲದೇ ಇರುವಂತಹ ಒಂದು ಪ್ರಾರ್ಥನೆ ಇಲ್ಲ. ನಿನ್ನ ಜೀವಿತದಲ್ಲಿ ಅನೇಕ ವರ್ಷಗಳಿಂದ, ತಿಂಗಳುಗಳಿಂದ, ವಾರಗಳಿಂದ, ದಿನಗಳಿಂದ ನೀನು ಮಾಡಿದಂತಹ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾನೆ. ಆದರೆ ಕೆಲವು ಸಂದರ್ಭದಲ್ಲಿ ನೀನು ಕೇಳಿದ್ದು ನಿನಗೆ ಸಿಗದೇ ಇದ್ದಿರಬಹುದು. ಆದರೆ ಒಂದು ವೇಳೆ ದೇವರು ನೋ ಅಂತ ಹೇಳಿರ್ಬೋದು, ವೆಯ್ಟ್ ಅಂತ ಹೇಳಿರ್ಬೋದು. ಪೌಲ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಈ ಶೂಲವನ್ನು ತೆಗೆದಾಕು ಅಂತ ಪ್ರಾರ್ಥನೆ ಮಾಡಿದಾಗ ದೇವರು ಅವನ ಶೂಲವನ್ನು ತೆಗೆಯೋದಿಲ್ಲ. ಎಸ್, ಐ ವಿಲ್ ರಿಮೂವ್ ಅಂತ ಹೇಳ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನನ್ನ ಕೃಪೆ ನಿನಗೆ ಸಾಕು. ಅದು ನಿನ್ನ ಬಲಹೀನತೆಯಲ್ಲಿ ಪೂರ್ಣ ಬಲ ಸಾಧಕವಾಗುತ್ತೆ. ಹಾಗಾದರೆ ತೆಗೆದಾಕು. ನಮ್ಮ ರೋಗದ ಮಧ್ಯದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ರೋಗವನ್ನು ಗುಣಪಡಿಸುವಂತಹ ಚಿತ್ತ ದೇವರಿಗಿದ್ದರೆ ಅದನ್ನು ಗುಣಪಡಿಸ್ತಾರೆ. ಇಲ್ಲ ಅಂದರೆ ಆ ರೋಗದಲ್ಲಿಯೇ ನಮಗೆ ಬಲವನ್ನು ದೇವರು ಕೊಡ್ತಾರೆ. ಇಲ್ಲಾಂದರೆ ಸ್ವಲ್ಪ ಕಾಲ ವೆಯ್ಟ್ ಮಾಡು, ನಾನು ಅದನ್ನು ಗುಣಪಡಿಸ್ತೇನೆ ಅಂತ ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ನನ್ನ ಕಷ್ಟದಲ್ಲಿ, ನನ್ನ ರೋಗದಲ್ಲಿ, ನನ್ನ ವೇದನೆಯಲ್ಲಿ ಸಹಾಯ ಮಾಡುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಪ್ರಾರ್ಥಿಸುವಾಗ ಸದುತ್ತರವನ್ನು ಕೊಡ್ತಾನೆ. ಸದುತ್ತರ ಅಂತ ಹೇಳಿದ್ರೆ ಬರೀ ಉತ್ತರ ಆಗಿರಲ್ಲ, ಅದು ಗುಡ್ ಆನ್ಸರ್ ಆಗಿರುತ್ತೆ, ಒಳ್ಳೆಯ ಉತ್ತರವಾಗಿರುತ್ತೆ. ಈ ಅಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನನಗದು ಒಳ್ಳೆಯದು ಅಂತ ಅನಿಸಿಲ್ಲ ಅಂದರೂ ಪರವಾಗಿಲ್ಲ, ಆ ಉತ್ತರ ನನಗದು ಬೆಸ್ಟ್ ಅಂತ ಅನಿಸಿಲ್ಲ ಅಂದರೂ ಪರವಾಗಿಲ್ಲ. ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯ ಉತ್ತರವನ್ನು ನನಗೆ ಕೊಡಪ್ಪ, ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯ ಉತ್ತರ ನನಗೆ ಕೊಡು ಎಂಬುದಾಗಿ ನಾವು ದೇವರ ಸಲ್ಲಿ ಪ್ರಾರ್ಥನೆ ಮಾಡೋದಾದರೆ, ನಿಮ್ಮ ದೃಷ್ಟಿಯಲ್ಲಿ ಅದು ಒಳ್ಳೆಯದಾಗಿ ಕಾಣಿಸಲಿಲ್ಲ ಅಂದರೂ ಸಹ ದೇವರ ದೃಷ್ಟಿಯಲ್ಲಿ ಅದು ಒಳ್ಳೆಯದಾಗಿರುತ್ತೆ. ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿದ್ದರೆ ಅದು ದೇವರು ಒಳ್ಳೆಯದನ್ನು ಮಾಡುವುದಕ್ಕಾಗಿಯೇ ಮಾಡಿರ್ತಾನೆ. ನಿಮ್ಮ ಜೀವಿತದಲ್ಲಿ ಅದು ಆಶೀರ್ವಾದಕ್ಕೆ ಕಾರಣವಾಗುವಂತೆ ದೇವರು ಸಹಾಯ ಮಾಡ್ತಾರೆ. ಅದರಿಂದನೇ ವಾಕ್ಯ ಹೇಳ್ತದೆ, ಅವರು ಪ್ರಾರ್ಥಿಸಿಕೊಂಡಾಗೆಲ್ಲ, ಎಲ್ಲ ಸಂದರ್ಭದಲ್ಲಿ, ಅದರ ಎಲ್ಲ ಪ್ರಾರ್ಥನೆಗಳಲ್ಲಿ
ದೇವರು ಅವರಿಗೆ ಸದುತ್ತರವನ್ನು ದಯಪಾಲಿಸ್ತಾ ಇದ್ದನು. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ಸದುತ್ತರವನ್ನು ದಯಪಾಲಿಸುವಂತಹ ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಆತನು ನಮಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಿತದ ಯಾವ ಸಮಸ್ಯೆ ಆದರೂ, ಯಾವ ವೇದನೆಯಾದರೂ ಅದಕ್ಕೆ ಪರಿಹಾರ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ಉತ್ತರ ಸಿಗದೇ ಇದ್ದಾಗ ಪ್ರಾರ್ಥನೆ ನಿಲ್ಲಿಸೋದು ಬೇಡ, ಪ್ರಾರ್ಥನೆಯನ್ನು ಬಿಟ್ಟುಬಿಡೋದು ಬೇಡ. ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ನಿನಗಾಗಿ ಉತ್ತರವನ್ನು ಕೊಡುವಂತಹ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಾಗ ನಿಜವಾಗಿಯೂ ನಿಮ್ಮ ಜೀವಿತದ ಎಲ್ಲ ವೇದನೆಗಳ ಮಧ್ಯದಲ್ಲಿ ನಿಮಗೆ ಉತ್ತರವನ್ನು ಕೊಟ್ಟು ಆಶೀರ್ವದಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಂಬಿಕೆಯಿಂದ ಮುಂದೆ ಸಾಗೋಣ. ಸದುತ್ತರವನ್ನು ದೇವರು ಕೊಡ್ತಾರೆ. ಆ ಉತ್ತರ ಆರಂಭದಲ್ಲಿ ಒಳ್ಳೆಯದಾಗಿರಲ್ಲ, ಆದರೆ ಅಂತ್ಯದಲ್ಲಿ ಅದು ಒಳ್ಳೆಯದು ಅಂತ ನಮಗನ್ಸುತ್ತೆ. ದೇವರು ಕೊಟ್ಟಿರೋದು ಒಳ್ಳೆಯದೇ ಆಗಿರುತ್ತೆ, ನನಗನ್ಸಲ್ಲ. ಆದರೆ ಆ ಸಮಯ ಬಂದಾಗ ಗೊತ್ತಾಗುತ್ತೆ, ದೇವರೇ ನೀನು ಕೊಟ್ಟ ಉತ್ತರ ಒಳ್ಳೆಯ ಉತ್ತರವಾಗಿತ್ತು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ತಲೆಬಾಗಿರುವಂತಹ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವಸಪ್ಪ. ಅವರ ಜೀವಿತದಲ್ಲಿ ದೇವರೇ ನೀನು ಸದುತ್ತರವನ್ನು ಕೊಟ್ಟು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿರಾಶರಾಗದೆ ನೀನು ಕೊಟ್ಟ ಸದುತ್ತರದಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗುವಂತೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.